ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ತಮ್ನೀರಲ್ಲಿ ನೋಡಿರ್ತೀರಾ. ಹೌದು, ನಾನು ಇವತ್ತು ಹೇರ್ ಸೀರಮ್ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ಕೂಡ ನಾನು ಆಲ್ರೆಡಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆನ್ನೆ ಸ್ವಲ್ಪ ಲೇಟ್ ಆಯಿತು, ಸೊ ಹಾಗಾಗಿ ವಿಡಿಯೋ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ವಿಡಿಯೋ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನಾನು ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೀನಿ ನನ್ನ ಹೇರ್ ಹೇಗೆ ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ ಅಂತ ಹೇಳಿ. ಸೊ ನೋಡಿ, ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ರೇಷ್ಮೆ ಥರ ಅಂದರೆ ಹೀಗೆ ಮುಟ್ಟಿದರೆ ಸಾಫ್ಟ್ ಅನ್ನಿಸ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಯಾವುದೇ ರೀತಿ ದುಬಾರಿ ದುಡ್ಡು ಕೊಟ್ಟು ಹೇರ್ ಸಿರಮ್ ಮಾಡಿಕೊಂಡಲ್ಲೇ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಹೇರ್ ಸಿರಮ್ ಮಾಡ್ಕೊಂಡಿರೋದು ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಸೊ ನಿಮಗೂ ಇದೇ ಥರ ಹೇರ್ ಸಿರಮ್ ಮಾಡ್ಕೋಬೇಕು ಅಂದರೆ ಪ್ಲೀಸ್ ಈಗಲೇ ಈ ವಿಡಿಯೋ ನೋಡಿ. ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಅಗಸೆ ಬೀಜ ಮತ್ತು ಮೆಂತ್ಯ ಕಾಳನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನನಗೆ ಅಗಸೆ ಬೀಜ ಬೇಡ. ಅಗಸೆ ಬೀಜದ ಬಗ್ಗೆ ಏನೇನು ಪ್ರಯೋಜನ ಇದೆ ಅಗಸೆ ಬೀಜದಿಂದ ಕೂದಲಿಗೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ. ಹಾಗೆ ಅಗಸೆ ಬೀಜದ್ದು ಹೇರ್ ಪ್ಯಾಕ್ ಕೂಡ ನಾನು ಮಾಡಿದ್ದೀನಿ. ನೀವು ನೋಡ್ಕೊಬಂದಿಲ್ಲ ಅಂದರೆ ಒಂದು ಸರಿ ನೋಡ್ಬೋದು, ನನ್ನ ಚಾನಲಲ್ಲಿದೆ. ಹಾಗೆಯೇ ಇವಾಗ ಒಂದು ಕುಟ್ಟಣಿಗೆ ತೊಗೊಂಡಿದ್ದೀನಿ. ಇದನ್ನು ನಾವು ಕುಟ್ಟಣಿಗೆ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ನೀವೇನು ಹೇಳ್ತೀರಾ ಅಂತ ನನಗೆ ಗೊತ್ತಿಲ್ಲ. ಇನ್ ಕೇಸ್ ನಾನು ಹೇಳಿದ್ದೇನಾದ್ರು ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ. ಇವಾಗ ಅದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಾಳು ಜಾಸ್ತಿ ಪುಡಿ ಹಾಕೋದು ಬೇಡ, ತುಂಬ ಟೈಮ್ ತಗೊಳ್ಳುತ್ತೆ ಕುಟ್ಟಕ್ಕೆ. ನಿಮಗೇನಾದರೂ ಈ ಥರ ಕುಟ್ಟಣಿಗೆ ಇಲ್ಲ ಅಂತ ಹೇಳಿದರೆ ಮಿಕ್ಸಿಯಲ್ಲೇ ಹಾಕ್ಬೋದು. ಒಂದು ಕಾಳು 2 ಭಾಗ ಆದರೆ ಸಾಕು, ತುಂಬ ಕುಟ್ಟೋದೇನು ಬೇಕಾಗಿಲ್ಲ. ಹಾಗೆಯೇ ನಾವು ಕುಟ್ಟೋದು ಅಂತ ಹೇಳೋದು, ನೀವೇನು ಹೇಳ್ತೀರ ಅಂತ ಗೊತ್ತಿಲ್ಲ, ಅದನ್ನು ಚೆನ್ನಾಗಿ ಕುಟ್ಕೋಬೇಕು. ನಿಮಗೇನಾದ್ರು ಈ ಥರ ಕುಟ್ಟಣಿಗೆ ಇಲ್ಲ ಅಂತ ಹೇಳಿದರೆ ನೀವು ಮಿಕ್ಸಿಗೆ ಹಾಕೋಬೋದು. ಮೆಂತ್ಯಕಾಳು ನಮ್ಮ ಕೂದಲಿಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಮೆಂತ್ಯ ಕಾಳಲ್ಲಿ. ಕೂದಲಿನ ಬುಡದಲ್ಲಿ ಡ್ಯಾಂಡ್ರಫ್ ಇದ್ದರೆ ಕೂಡ ಅದನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ಮೆಂತ್ಯಕಾಳು ನಮ್ಮ ಕೂದಲು ಹೇರ್ ಗ್ರೋತ್ ಆಗೋಕ್ಕೂ, ಅಂದರೆ ಕೂದಲು ಉದುರುತ್ತಾ ಇದ್ದರೆ ಕೂದಲು ಮತ್ತು ರೀಗ್ರೋತ್ ಆಗೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಹೆಚ್ಚಾಗಿ ಐರನ್ ಮತ್ತು ಪ್ರೋಟೀನ್ ಅಂಶ ಇದೆ ಮೆಂತ್ಯ ಕಾಳಲ್ಲಿ. ನಮ್ಮ ಕೂದಲ ಬೆಳವಣಿಗೆಗೆ ಇದೆಲ್ಲ ಅಗತ್ಯನೇ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ತಗೊಳ್ಳುವಂಥ ಆಹಾರದಲ್ಲಿ ಯಾವುದು ಅಷ್ಟು ನ್ಯೂಟ್ರಿಷನ್ನು ಐರನ್ ಇರೋದಿಲ್ಲ. ಸೊ ಹಾಗಾಗಿ ಮೆಂತ್ಯ ಕಾಳಲ್ಲಿ ತುಂಬ ಐರನ್ ಮತ್ತು ನ್ಯೂಟ್ರಿಷನ್ ಇದೆ. ಇದರಿಂದ ನಮ್ಮ ಹೇರ್ ಫಾಲ್ ಆಗುವಂಥದ್ದು ಕಮ್ಮಿ ಆಗುತ್ತೆ, ಮತ್ತು ನಮ್ಮ ಸ್ಪ್ಲಿಟೆಡ್ ಹೇರ್ ಇದ್ದರೆ ಅದನ್ನು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮೆಂತ್ಯ ಕಾಳಿಂದ ಫುಲ್ ಹೇರ್ ಪ್ಯಾಕು, ಹೇರ್ ಕಂಡೀಷ್ನರ್ ಎಲ್ಲ ತೋರಿಸ್ತೀನಿ. ಈಗ ನಾನು 2 ಅಗಸೆ ಬೀಜ ಮೆಂತ್ಯ ಕಾಳು 2ರಿಂದನೂ ಹೇರ್ ಸೀರಮ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಮೊದಲಿಗೆ ನಾನೊಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ತಪ್ಪಲೆಗೆ 1 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಆಗಲೇ ನೋಡಿದ ಹಾಗೆ ಮೆಂತ್ಯ ಕಾಳು ಜಾಸ್ತಿ ಪುಡಿ ಹಾಕೋದು ಬೇಡ, ನಾನು ತೋರಿಸಿದ್ದೀನಲ್ಲ ಆ ರೀತಿ 1 ಬೀಜ 2 ಭಾಗ ಆದರೆ ಸಾಕು. ಇವಾಗ ಇದರಲ್ಲಿ 1 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನನ್ನ ಕೂದಲು ತುಂಬ ಉದ್ದ ಇದೆ, ನನ್ನ ಕೂದಲಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತಗೊಂಡಿದ್ದೀನಿ. ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಇದನ್ನು ನಾನು ಡೈಲಿ, ಅಂದರೆ ಸ್ನಾನ ಮಾಡೋಕ್ಕೂ, ನಾನು ಅಪ್ಲೈ ಮಾಡಬೇಕಾದ್ರೆ ಸ್ನಾನ ಮಾಡೋಕ್ಕೂ ಮುಂಚೆ ನಾನು ಇದನ್ನು ಮಾಡ್ಕೊಳ್ತೀನಿ. ನಾನು ಇದನ್ನು ಮಾಡಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಳ್ಳಲ್ಲ. ನಿಮಗೂ ಏನಾದರೂ ಫ್ರಿಜ್ಜಲ್ಲಿ ಇಟ್ಕೋಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೋದು. ಇವಾಗ ನೀರು ಸ್ವಲ್ಪ ಕುದ್ಮೇಲೆ ನಾನು ಮೊದಲಿಗೆ ಅಗಸೆ ಬೀಜ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಮೆಂತ್ಯ ಕಾಳನ್ನು ಅಷ್ಟೇ, ನಾನು ಏನು ಕುಟ್ಟಿಟ್ಕೊಂಡಿದ್ದೆ ನೋಡಿ 1 ಸ್ಪೂನ್ ಆಗೋಷ್ಟು, ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆರಡನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಯಾವ ರೀತಿ ಅಂದರೆ ಅದು ಜೆಲ್ ಟೈಪ್ ಆಗುತ್ತೆ, ಆ ರೀತಿ ಆಗೋವರೆಗೂ ಚೆನ್ನಾಗಿ ಕುದಿಯೋಕ್ಕೆ ನಾವಿವಾಗ ಬಿಡಬೇಕು. ನೋಡಿ, ಇವಾಗ ನಾನು 2 ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು 2 ಮಿಕ್ಸ್ ಆಗಿ. ಯಾಕಂದರೆ ಮೆಂತ್ಯಲ್ಲೂ ಜೆಲ್ಲಿನ ಅಂಶ ಇರುತ್ತೆ, ಹಾಗೆ ಅಗಸೆ ಬೀಜದಲ್ಲೂ ಜೆಲ್ಲಿನ ಅಂಶ ಇರುತ್ತೆ. ಇದು ಬೇಗ ನಿಮಗೆ ಜೆಲ್ ಥರ ಆಗುತ್ತೆ. ಹಾಗಾಗಿ ನೀವು ನೋಡ್ತಾ ಇರಬೇಕು, ಆಗಾಗ ಅಲ್ಲೇ ಇರಬೇಕು. ಇದೊಂದು 5ರಿಂದ 6 ನಿಮಿಷ ತಗೊಳ್ಳುತ್ತೆ ಅಷ್ಟೇ. ಅಲ್ಲೇ ಇದ್ದು ನೀವು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಹಾಗೆಯೇ ನೀವು ತುಂಬ ದುಡ್ಡೆಲ್ಲ ಕೊಟ್ಟು ನೀವು ಸೀರಮ್ನ ಪರ್ಚೇಸ್ ಮಾಡೋದಕ್ಕಿಂತ ಇದೇ ರೀತಿ ನೀವು ಫ್ರೆಶ್ ಆಗಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮ್ಮ ಕೂದಲು ಹೇರ್ ಗ್ರೋತು ಆಗುತ್ತೆ, ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಆಗಲ್ಲ. ಸ್ಪ್ಲಿಟೆಡ್ ಹೇರ್ ಇದ್ದರೂ ಕೂಡ ನಿಮಗೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ
ತುಂಬ ದುಡ್ಡನ್ನು ಉಳಿಸ್ಬೋದಾಗಿರುತ್ತೆ. ಬೀಜನೂ ಅಷ್ಟೇ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಹಾಗೆಯೇ ನಿಮ್ಮ ಹೇರ್ ರೀಗ್ರೋತ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಕಣ್ಮುಚ್ಚಿ ಇದನ್ನು ನಂಬಬಹುದು. ಕೆಲವರೆಲ್ಲ ಹೇಳ್ತಾರೆ ಕಣ್ಮುಚ್ಚಿ ನಂಬಬಹುದು ಅಂತೇಳಿ. ಆ ರೀತಿಯಲ್ಲಿ ಇದನ್ನು ವಸ್ತು ಒಂದು ಕಣ್ಮುಚ್ಚಿ ನೀವು ನಂಬುವಂತಹ ವಸ್ತು ಆಗಿರುತ್ತೆ ಇದು. ನಿಮ್ಮ ಕೂದಲಿಗೆ ಮೆಂತೆ ಆಗಿರ್ಬೋದು, ಅಗಸೆ ಬೀಜ ಆಗಿರ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೊಡಲ್ಲ. ಹಾಗೆ ಹೇರ್ ಫಾಲ್ ಕೂಡ ಆಗಲ್ಲ, ಕಂಟ್ರೋಲ್ ಆಗುತ್ತೆ. ತುಂಬ ಜನಕ್ಕೆ ಕೂದಲಲ್ಲಿ ಸಿಕ್ಕು ಥರ ಆಗ್ತಾ ಇರುತ್ತೆ. ಅಂದರೆ ನಮ್ಮ ಕಡೆ ಸಿಕ್ಕು ಅಂತ ಹೇಳ್ತಾರೆ, ಕೂದಲು ಗಂಟಾಗೋದು ಅಂತ. ಸೊ ಸಿಕ್ಕು ಜಾಸ್ತಿ ಇರುತ್ತೆ. ಸೊ ಈ ರೀತಿ ಸೀರಮ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಆ ಸಿಕ್ಕಾಗೋದು ಕೂಡ ಕಂಟ್ರೋಲಿಗೆ ಬರುತ್ತೆ. ಅಷ್ಟು ಜಾಸ್ತಿ ಸಿಕ್ಕು ಆಗಲ್ಲ ಹೇರ್ ಸೀರಮ್ ಹಾಕೋದ್ರಿಂದ. ಸೊ ಮನೇಲೇ ಮಾಡ್ಕೊಳ್ತೀವಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ಕೆಮಿಕಲ್ ಹಾಕಿರ್ತಾರೆ ಅಂತ ಭಯನೂ ಇರೋದಿಲ್ಲ. ಯಾಕಂದರೆ ಇದನ್ನು ನಾವೇ ತಯಾರು ಮಾಡ್ಕೊಳ್ಳೋದ್ರಿಂದ ನಾವೇನು ಯೂಸ್ ಮಾಡಿರ್ತೀವಿ ಅದೆಲ್ಲ ನಮಗೆ ಗೊತ್ತಿರೋದ್ರಿಂದ ಯಾವುದೇ ರೀತಿ ಭಯ ಇರೋದಿಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ. ಇವಾಗ ಅದು ಜೆಲ್ ಟೈಪಿಗೆ ಬಂದಿದೆ. ಜೆಲ್ ಟೈಪಿಗೆ ಬಂದಮೇಲೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿರೋ ಕಾಟನ್ ಬಟ್ಟೆ ಹಾಕ್ಕೊಳ್ಳಿ, ವೈಟ್ ಕಲರೇ ಹಾಕೋಬೇಕು ಅಂತಿಲ್ಲ. ನಿಮ್ಮ ಮನೇಲಿ ಯಾವುದು ಕ್ಲೀನಾಗಿರೋ ಕಾಟನ್ ಬಟ್ಟೆ ಇದೆ ಆ ಕಾಟನ್ ಬಟ್ಟೆನ ನೀವು ಹಾಕ್ಕೊಳ್ಬೋದು. ಇವಾಗ ನಾನು ಏನು ಇದನ್ನು ಮಾಡಿಟ್ಟಿದ್ದೆ ನೋಡಿ, ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನು ಈಗ ಕಾಟನ್ ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಕಾಫಿ ಸೋಸೋದ್ರಲ್ಲೂ ಮಾಡ್ಕೋಬೋದು. ಆದರೆ ಕಾಫಿ ಸೋಸೋದ್ರಲ್ಲಿ ಇದು ಜೆಲ್ ಥರ ಆಗಿರೋದ್ರಿಂದ ಕಾಟನ್ ಬಟ್ಟೆಯಲ್ಲೇ ಸ್ವಲ್ಪ ಕಷ್ಟ ಆಗುತ್ತೆ ಬರೋದು. ಇನ್ನು ಕಾಫಿ ಸೋಸೋದ್ರಲ್ಲಿ ಮಾಡಿದರೆ ಇನ್ನೂ ಕಷ್ಟ ಆಗುತ್ತೆ ಅಂತ ನಾನು ಅದೇ ಕಾರಣಕ್ಕೆ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಇದು ತುಂಬ ಬೆಟರ್ ಅಂದ್ಕೊಳ್ತೀನಿ. ಕಾಫಿ ಸೋಸೋದಕ್ಕಿಂತ ಇದು ಬೆಟರ್ ಆಪ್ಷನ್. ಯಾಕಂದರೆ ಇದು ಬೇಗ ಕೆಳಗಿಳಿಯುತ್ತೆ. ಕಾಫಿ ಸೋಸೋದು ಇದು ತುಂಬ ಅಂಟಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಮತ್ತು ಕೆಳಗೆಲ್ಲ ಚೆಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಇದೇ ಬೆಟರ್ ಅಂದ್ಕೊಳ್ತೀನಿ ಬಟ್ಟೆಯಲ್ಲಿ ನೀವು ಸೋಸ್ಕೊಳ್ಳೋದು. ಇವಾಗ ನೋಡಿ ಈ ಥರ ಕ್ಲೀನಾಗಿ ಹಿಂಡ್ಕೋಬೇಕು. ಈ ಥರ ಹಿಂಡ್ಕೊಳ್ಳೋದ್ರಿಂದ ಪೂರ್ತಿಯಾಗಿ ನಿಮಗೆ ಆ ಜೆಲ್ ಏನಿರುತ್ತೆ ಅದೆಲ್ಲನೂ ನಿಮಗೆ ಬೌಲಿಗೆ ಬರುತ್ತೆ. ನಾವು ಏನೇನೋ ಸರ್ಕಸ್ ಮಾಡ್ತೀವಿ ತಲೆ ಕೂದಲು ಉದುರುತ್ತಾ ಇದೆ ಅಂತ, ಅದರಲ್ಲಿ ನಾವು ಯಾವ ನೀರು ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ನಾನು ಹಂಡೆ ಒಲೆಯಲ್ಲಿ ಹುರಿ ಹಾಕಿರುವಂತಹ ನೀರಿನಲ್ಲೇ ಸ್ನಾನ ಮಾಡೋದು. ಸೊ ನಿಮ್ಮ ಮನೇಲಿ ಹಂಡೆ ಒಲೆಯಲ್ಲಿ ನೀರೊಲೆ ಗುರಿ ಹಾಕೋಕ್ಕೆ ಈ ಥರ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಗ್ಯಾಸಲ್ಲಾದ್ರೂ ನೀವು ಒಂದು ತಪ್ಪಲೆ ಆಗೋಷ್ಟು ನೀರು ಕಾಯಿಸ್ಕೊಂಡು ಉಗುರು ಬೆಚ್ಚಗೆ ಆ ನೀರನ್ನು ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಫಾಲು ಆಗುವಂಥದ್ದು ಕಂಟ್ರೋಲಿಗೆ ಬರುತ್ತೆ. ನೀರೊಲೆ ಗುರಿ ಹಾಕಾಯಿತು. ಈಗ ನಾನು ಕೂಡ ತಲೆಗೆ ಎಣ್ಣೆ ಹಚ್ಚಿದ್ದೀನಿ. ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಸ್ನಾನ ಮಾಡ್ಕೊಂಡು ಬಂದಮೇಲೆ ಸಿಗ್ತೀನಿ ಮತ್ತೆ. ಈಗ ಫೈನಲ್ ಆಗಿ ನಾನು ಜೆಲ್ ರೆಡಿ ಆಗಿದೆ. ಇವಾಗ ನಾನು ಜೆಲ್ಲನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಬನ್ನಿ ನೋಡೋಣ. ಸ್ನಾನ ಮಾಡ್ಕೊಂಡು ಬಂದಾಯಿತು. ಸ್ನಾನ ಮಾಡ್ಕೊಳ್ಳೋದಿಗೆ ಒಂದು ಸ್ವಲ್ಪ ಲೇಟ್ ಆಗಿತ್ತು. ನಾನು ಒಂದು ಸಂಜೆ 5 ಗಂಟೆ ಆಗಿತ್ತು. ಸೊ ಹಾಗಾಗಿ ಅಷ್ಟು ಬೆಳಕಿಲ್ಲ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಜೆಲ್ಲಿದೆ. ಇದನ್ನು ನಾನು ಕೂದಲನ್ನ 2 ಭಾಗ ಮಾಡಿಕೊಂಡು ಕ್ಲೀನಾಗಿ ಒಂದೊಂದೇ ಕೂದಲನ್ನ ಇಟ್ಕೊಂಡು ಅಪ್ಲೈ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಸ್ವಲ್ಪ ಕೂದಲನ್ನ ತಗೊಂಡು ಅಪ್ಲೈ ಮಾಡ್ಕೋಬೇಕು. ನಾನಿದು ಕೂದಲು ಸ್ಮೆಲ್ ಬರುತ್ತೆ ಅಂತ ಅಂದ್ಕೊಂಡಿರ್ಬೋದು. ಇದು ಯಾವುದೇ ರೀತಿ ಸ್ಮೆಲ್ ಏನು ಬರಲ್ಲ, ಗೊತ್ತೇ ಆಗಲ್ಲ ನೀವು ಇದನ್ನು ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿ. ಅಷ್ಟು ಚೆನ್ನಾಗಿರುತ್ತೆ. ನಾನು ಕೂದಲು ಒಂದು 90% ಒಣಗಿದೆ. ಅಂದರೆ ಈ ನೀರು ಹನಿಯುತ್ತೆ ಅಂತ ಹೇಳ್ತಾರೆ, ತೊಟ್ಟಾಗುತ್ತೆ ಅಂತ ಹೇಳ್ತಾರೆ. ಅದು ನಿಂತ ಮೇಲೆ ಅಂದರೆ ಒಂದು 90% ಕೂದಲು ಒಣಗಿದ ಮೇಲೆ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ನನ್ನ ಕೂದಲು ಒಣಗಕ್ಕೆ ಆಲ್ಮೋಸ್ಟ್ ಒಂದು 4 to 5 ಅವರ್ಸ್ ಅಂತೂ ಬೇಕೇ ಬೇಕು. ಅದಕ್ಕೂ ಜಾಸ್ತಿ ಬೇಕು. ಮಳೆಗಾಲ ಅಂದರೆ ಒಂದು 8 to 9 ಅವರ್ಸ್ ಬೇಕು ನನ್ನ ಕೂದಲು ಒಣಗಕ್ಕೆ. ಸ್ವಲ್ಪ ಬಿಸಿಲಿರೋದ್ರಿಂದ ಒಂದು 4 to 5 ಅವರ್ಸ್ ಅಂತೂ ಬೇಕೇ ಬೇಕು. ಹಂಗಾಗಿ ಸ್ವಲ್ಪ ಕತ್ಲೆ ಆಗಿತ್ತು. ಈ ಟೈಮಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ನನ್ನ ಕೂದಲು ಯಾವ ರೀತಿ ಇತ್ತು ಅಂತ ಹೇಳಿ ತೋರಿಸ್ತೀನಿ. ಇವಾಗ ನಾನು 2 ಕಡೆನೂ ಕ್ಲೀನಾಗಿ ಕಿವಿಯಿಂದ ಕೆಳಗಿಂದ ಪೂರ್ತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ತೋರಿಸ್ತೀನಿ ಹೇಗಿದೆ ರೀತಿ ಆಗಿದೆ ನನ್ನ ಕೂದಲು, ಎಷ್ಟು ಶೈನಿಂಗ್ ಬಂದಿದೆ. ಯಾವುದೇ ರೀತಿ ದುಬಾರಿ ಸೀರಮ್ ಹಾಕ್ತಲೇ ಮನೆಯಲ್ಲೇ ಉಪಯೋಗಿಸಿರುವಂಥ ಸೀರಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ನಿಮಗೆ ನಾಳೆ ಬೆಳಗ್ಗೆ ತೋರಿಸ್ತೀನಿ. ಯಾಕಂದರೆ ಈಗ ಟೈಮ್ ಆಲ್ಮೋಸ್ಟ್ 7 o'clock ಹತ್ರ ಆಗ್ತಾ ಇದೆ. 6:30 ಆಗಿದೆ. ಇನ್ನೂ ನಾನೇನಾದರೂ ನನ್ನ ಫುಲ್ಲು ಹೇರ್ ಡ್ರೈ ಆಗೋಕ್ಕೆ ಅಟ್ಲೀಸ್ಟ್ ಒಂದು 2 hours ಆದರೂ ಬೇಕು. ಸೊ ಹಾಗಾಗಿ ನಾಳೆ ಸಿಕ್ಕಲ್ಲ. ಯಾವುದೇ ರೀತಿ ಸ್ಮೆಲ್ ಇಲ್ಲ. ನಾನು ಆಗಾಗ ಸ್ಮೆಲ್ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿ